ಸರ್, ಬಿಜೆಪಿ ವಿಧಾನಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕ್ಕೆ ಹೊರಟಿದೆ. ಆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಇಲ್ಲ, ಅದು ನೋಡಿ, ಅದು ರಾಜಕೀಯ ಬೆಳವಣಿಗೆ ಆಧಾರದ ಮೇಲೆ ಒಂದು ಒಂದು ಆಡಳಿತ ಪಕ್ಷದ ಅಸ್ಥಿರತೆ ಅದರ ಆಧಾರದ ಮೇಲೆ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಈಗಿರೋ ಬೆಳವಣಿಗೆಯಲ್ಲಿ ಖಂಡಿತವಾಗೂ ಆಡಳಿತ ಪಕ್ಷದಲ್ಲಿ ಯಾವುದೂ ಸರಿಯಿಲ್ಲ, ಆಡಳಿತ ಮಾಡೋಕ್ಕೆ ಯೋಗ್ಯರಿಲ್ಲ ಅನ್ನುವಂಥದ್ದು ಒಂದು ಭಾಳ ಪ್ರಬಲವಾಗಿ ಗ್ರೌಂಡ್ ಇದೆ. ಅವಿಶ್ವಾಸ ಇಟ್ ಈಸ್ ನಾಟ್ ದ ನಂಬರ್ ಗೇಮ್. ಅದನ್ನೇ ಮುಖ್ಯಮಂತ್ರಿ ಹೇಳಿದ್ದು, ನಾವು 140 ಜನ ಇದ್ದೀವಿ. ಇದ್ದೀರಿ ಸ್ವಾಮಿ, ಇದ್ರ್ಯಾಕೆ ಜಗಳ ಆಡ್ತೀರಾ? 140 ಜನ ನಿಮ್ಗೆ ಮ್ಯಾಂಡೇಟ್ ಕೊಟ್ಟ ಮೇಲೆ ನೀವು ಯಾಕೆ ಜಗಳ ಆಡ್ಕೊಳ್ತೀರಾ? ಚಿಕ್ಕ ಮಕ್ಕಳ ಥರ ಯಾಕೆ ಜಗಳ ಆಡ್ಕೊಳ್ತೀರಾ? ಆ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ಲ. ನೀವು ಇಲ್ಲಿ ಸುಮ್ಮನೆ ಇಬ್ಬರು ಸೇರಿ ಬ್ರೇಕ್ಫಾಸ್ಟ್ ಮಾಡಿ ನಾಟಕ ಮುಗೀತು ಅಂತಂದರೆ ಜನ ಕೇಳ್ತಾರೆ. ಜನರ ಧ್ವನಿಯಾಗಿ ನಾವು ಹಲವಾರು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಮತ್ತು ಎಲ್ಲ ಅವಿಶ್ವಾಸ ನಿರ್ಣಯವೂ ಕೂಡ ಯಶಸ್ವಿಯಾಗಿದ್ದೇವೆ ಅಂತಲ್ಲ. ಎಷ್ಟು ಕರ್ನಾಟಕದಲ್ಲಿ ಸರ್ಕಾರ ಸ್ಥಿರವಾಗಿದ್ದಾಗ ಕೂಡ ನಂಬರ್ ಸರಿಯಾಗಿದ್ದರೂ ಕೂಡ ಅವರ ಆಡಳಿತ ಮತ್ತು ರಾಜಕಾರಣ ಸರಿ ಇಲ್ಲದಾಗ ವಿರೋಧ ಪಕ್ಷಗಳು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ನಮ್ಮ ವಿರೋಧ ಪಕ್ಷದ ನಾಯಕರು ಅಲ್ಲೆಲ್ಲ ಫ್ಲೋರ್ ಲೀಡರ್ಸು ಎಲ್ಲ ಕೂತ್ಕೊಂಡು ಒಂದು ತೀರ್ಮಾನ ಮಾಡ್ತಾರೆ. ರೆಬೆಲ್ ಟೀಮ್ ಮತ್ತೆ ಡೆಲ್ಲಿ ಬಂದಿದೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಇವತ್ತು ಬಂದಿದ್ದೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಎರಡೂ ಇದೆ ಅದರಲ್ಲಿ. ಇಟ್ ಈಸ್ ಅದು ಚಾಲೆಂಜ್ ಮತ್ತು ಅಪರ್ಚುನಿಟಿ ಎರಡೂ ಇದೆ. ಸ್ಥಿರವಾಗಿರುವಂಥ ಸರ್ಕಾರ, ಗಟ್ಟಿಯಾದಂಥ ನಾಯಕತ್ವ, ಹೈಕಮಾಂಡನ್ನು, ಅದರ ಅಸ್ತಿತ್ವವನ್ನು ಅತ್ಯಂತ ಗಮನ ಮಾಡ್ತದೆ. ಈ ಥರ ರಾಜಕೀಯ ಅಸ್ಥಿರತೆ ಇದ್ದಾಗ ಹೈಕಮಾಂಡದ್ದು ಬೆಲೆ ಹೆಚ್ಚಾಗುತ್ತೆ. ಯಾವ ಬೆಲೆ ಅಂತ ಕೇಳಕ್ಕೆ ಹೋಗ್ಬೇಡಿ, ಬೆಲೆ ಹೆಚ್ಚಾಗುತ್ತೆ. ಆದರೆ ಇದನ್ನು ಸರಿಯಾಗಿ ಅವರು ನಿಭಾಯಿಸದೇ ಇದ್ದರೆ ಖಂಡಿತವಾಗೂ ಫೇಲಿಯರ್ ಆಗುತ್ತೆ. ಸೊ ಇಟ್ ಇಸ್ ಬೋತ್. ಸರ್, ಬಿಜೆಪಿ ವಿಧಾನಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕ್ಕೆ ಹೊರಟಿದೆ. ಆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಇಲ್ಲ, ಅದು ನೋಡಿ, ಅದು ರಾಜಕೀಯ ಬೆಳವಣಿಗೆ ಆಧಾರದ ಮೇಲೆ ಒಂದು ಒಂದು ಆಡಳಿತ ಪಕ್ಷದ ಅಸ್ಥಿರತೆ ಅದರ ಆಧಾರದ ಮೇಲೆ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಈಗಿರೋ ಬೆಳವಣಿಗೆಯಲ್ಲಿ ಖಂಡಿತವಾಗೂ ಆಡಳಿತ ಪಕ್ಷದಲ್ಲಿ ಯಾವುದೂ ಸರಿಯಿಲ್ಲ, ಆಡಳಿತ ಮಾಡೋಕ್ಕೆ ಯೋಗ್ಯರಿಲ್ಲ ಅನ್ನುವಂಥದ್ದು